ನಂದಿನಿ ಲೇಔಟ್ನ BHEL ಕಾಲೋನಿ ನವನಂದಿನಿ ಉದ್ಯಾನವನದಲ್ಲಿ ನೆಲೆಸಿರುವ ಶ್ರೀ ಉದ್ಭವ ಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ಅಕ್ಕಯ್ಯಮ್ಮನವರ ದೇವಾಲಯದ ಸನ್ನಿಧಾನದಲ್ಲಿ ಇದೇ 15ನೇ ತಾರೀಕು ಭಾನುವಾರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ 7:45ರಿಂದ ಕುಂಭಲಗ್ನದಲ್ಲಿ ಗಣಹೋಮ ಸಮೇತ ನವಗ್ರಹ ಶಾಂತಿ, ಮಹಾಮೃತ್ಯುಂಜಯ ಹೋಮ ಮತ್ತು ಅಘೋರ ರುದ್ರಹೋಮ ಪೂಜೆಗಳು ನಡೆಯಲಿವೆ. ಸಂಜೆ 6:30ಕ್ಕೆ ಸರಿಯಾಗಿ ಪಂಚಲೋಹದಿಂದ ಪ್ರತಿಷ್ಠಾಪಿಸಲಾಗಿರುವ ಶಿವಲಿಂಗಕ್ಕೆ ಭಕ್ತಾದಿಗಳು ತಮ್ಮ ಕೈಯಾರ ಕ್ಷೀರಾಭಿಷೇಕ ನೆರವೇರಿಸುವ ಸೌಭಾಗ್ಯ ತಮ್ಮದಾಗಲಿದೆ. ಸಂಪೂರ್ಣ ರಾತ್ರಿ ಜಾಗರಣೆಯ ಕಾರ್ಯಕ್ರಮಗಳು ನಡೆಯಲಿದ್ದು, ಅಹೋರಾತ್ರಿ ಶ್ರೀ ಮುನೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ರುದ್ರಪಾರಾಯಣ, ಕ್ಷೀರಾಭಿಷೇಕ ಪೂಜೆಗಳು ನೆರವೇರುತ್ತದೆ. ಈ ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಶಿವನ ಸ್ವರೂಪವಾದ ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಅಕ್ಕಯ್ಯಮ್ಮ ದೇವರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ತಾವೆಲ್ಲರೂ ಬನ್ನಿ, ತಮ್ಮ ಕುಟುಂಬದವರನ್ನು ಕರೆತನ್ನಿ. ಮಹಾಶಿವರಾತ್ರಿ ಪ್ರಯುಕ್ತ ಶಿವಲಿಂಗಕ್ಕೆ ತಮ್ಮ ಕೈಯಾರ ಕ್ಷೀರಾಭಿಷೇಕ ನೆರವೇರಿಸಿ ಶಿವನ ಕೃಪೆಗೆ ಪಾತ್ರರಾಗಿ. ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಇರೋದ್ರಿಂದ ನಮ್ಮ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರುದ್ರ ಹೋಮ ಬೆಳಗ್ಗೆಯಿಂದನೇ ಹೋಮಗಳೆಲ್ಲ ಶುರುವಾಗುತ್ತೆ. ಆಮೇಲೆ ನಮ್ಮ ಕೈಯಾರೆ ನಾವೇ ಹಾಲೆಲ್ಲ ಹಾಕಿ ಅಭಿಷೇಕ ಮಾಡೋದ್ರಿಂದ ಆ ಪುಣ್ಯ ನಮಗೆ ಸಿಗುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳನ್ನು ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಅನ್ನದಾನ ಇರುತ್ತೆ. ಬೆಳಗ್ಗೆ 7:45ಕ್ಕೆ ಹೋಮ ಶುರುವಾದರೆ ಅಹೋರಾತ್ರಿ ಬೆಳಗಿನ ಜಾವದವರೆಗೂ ಇಲ್ಲಿ ನಿಮಗೆ ರುದ್ರ ಹೋಮ, ಪ್ರತಿಯೊಂದು ಪೂಜೆಗಳಲ್ಲೂ ಭಾಗಿಯಾಗ್ಬೋದು. ಆ ಪೂಜೆ ಫಲನ ನೀವು ಪಡ್ಕೋಬೋದು. ಎಲ್ಲರೂ ಬಂದು ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಉದ್ಭವ ಮುನೇಶ್ವರ ಸ್ವಾಮಿ ಬಗ್ಗೆ ಶಿವರಾತ್ರಿ ಹಬ್ಬದ ವಿಶೇಷನ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಒಂದು ಸತಿ ಬಂದು ಇಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ಅದರದ್ದು ಪವಾಡಗಳು ತಿಳಿಯುತ್ತೆ. ಏನು ವಿಶೇಷ ಅಂತ ಹೇಳಿದ್ರೆ ಬೆಳಗಿನ ಜಾವದಿಂದ ಹಿಡಿದು ಸಂಜೆ ಗಂಟನೂ ರಾತ್ರಿಯೆಲ್ಲ ಸಹ ಹೋಮ ಹವನ ಪೂಜೆ, ಆಮೇಲೆ ನಿಮ್ಮ ಕೈಯಾರೆ ನೀವೇ ಲಿಂಗಗೆ ಕ್ಷೀರಾಭಿಷೇಕ ಮಾಡ್ಬೋದು. ನಿಮಗೇನು ಇಷ್ಟಾರ್ಥಗಳು ನೆರವೇರಬೇಕೋ ಅದನ್ನು ದೇವರ ಸನ್ನಿಧಿಲಿ ಕೇಳಿಕೊಂಡು ಅದಕ್ಕೆ ಏನು ನಿಮಗೆ ಕೈಲಾದ ಸೇವೆನ ಮಾಡ್ತೀವಿ ಅಂದರೆ ಭಗವಂತ ನಿಮಗೆ ನಿಜವಾಗ್ಲೂ ಕರುಣಿಸ್ತಾನೆ. ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಬಂದು ಪಾಲ್ಗೊಳ್ಬೇಕು. ಆಮೇಲೆ ಅನ್ನದಾನ ಇರುತ್ತೆ, ಹೋಮ ಹವನಗಳಿರುತ್ತೆ. ನಿಮ್ಮ ಕೈಲಾದ ತುಪ್ಪ, ಹಣ್ಣು, ಹೂವು, ಹಾಲು, ಮೊಸರು ಎಲ್ಲ ತಂದು ಸ್ವಾಮಿಗೆ ಅಭಿಷೇಕಕ್ಕೆ ಕೊಡಬೇಕಾಗಿ ವಿನಂತಿಸ್ತೀನಿ. ಈ ವಿಶೇಷ ಅಂತ ಏನಂತಂದರೆ ಇಲ್ಲಿ 10 ಸರ್ಪಗಳ ವಾಸ ಇದೆ ಮತ್ತು ಶಿವನ ಈ ದೇವದಲ್ಲಿ ತುಂಬಾ ಪವರ್ಫುಲ್ ಶಕ್ತಿನೂ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಭಕ್ತಾದಿಗಳು ಬಂದಂಥ ಅವರ ರಿವ್ಯೂಸ್ ನಾವೇನು ಕೇಳಿದ್ದೀವಲ್ಲ, ಎಲ್ಲರದ್ದು ಪಾಸಿಟಿವ್ ಇದೆ. ಅವ್ರು ಏನು ಅಂದ್ಕೊಂಡು ಬಂದಿದ್ದಾರೆ, ದೇವ್ರನ್ನ ಏನು ಬೇಡ್ಕೊಂಡು ಬಂದಿದ್ದಾರೆ, ಅದೆಲ್ಲರಿಗೂ ಅವ್ರಿಗೆ ನೆರವೇರಿಸಿದ್ದಾರೆ ಅಂತಲೇ ಹೇಳ್ತಾರೆ. ಸೊ ಇವಾಗ ಶಿವರಾತ್ರಿ ಹಬ್ಬ ಬರ್ತಾ ಇದೆ. ಇಲ್ಲಿನ ವಿಶೇಷತೆ ಏನು ಅಂತಂದರೆ ಇಲ್ಲಿ ನಾವು ಎಲ್ಲ ದೇವಸ್ಥಾನದಲ್ಲೂ ನಿಮಗೆ ಸಿಗೋದಿಲ್ಲ. ಲೈಕ್ ನಾವೇ ಹೋಗಿ ಅಭಿಷೇಕ ಮಾಡಿ ಆ ಆನಂದ ಪಡೆಯೋದು ಅದೇ ಬೇರೆ. ಸೊ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಭಕ್ತಾದಿಗಳು ಬರುವಾಗ ಅವ್ರ ಕೈಲಿ ಏನೇನಾಗುತ್ತೋ ಸಾಮಗ್ರಿಗಳು, ಅಕ್ಕಿ ಆಗ್ಬೋದು, ಬೇಳೆ ಆಗ್ಬೋದು, ಹಾಲು, ತುಪ್ಪ, ಮೊಸರು ಏನಾಗುತ್ತೋ, ಬಿಲ್ಪತ್ರೆ ಆಗ್ಬೋದು, ಎಲ್ಲನೂ ತಂದು ದೇವ್ರಿಗೆ ಅರ್ಪಿಸ್ಬೋದು ಅಂತಲೂ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳೆಲ್ಲರೂ ಬಂದು ಇಲ್ಲಿ ದೇವ್ರ ಸೇವೆ ಮಾಡಿ ದೇವ್ರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಮುನೇಶ್ವರು ಅಷ್ಟೇ ಅಲ್ಲದೆ ಶಿವನೂ ಇದ್ದಾರೆ ಇಲ್ಲಿ, ಮತ್ತು ಅಕ್ಕಮ್ಮ ದೇವಿ ಸಹ ನೆಲೆಸಿದ್ದಾರೆ. ಸೊ ಇವರೆಲ್ಲರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಂತಾರೆ. ಇವತ್ತು ಅವನ ಪ್ರೇಯರ್ ಮಾಡಿದ್ರೆ ಪ್ರತಿಯೊಂದು ಪ್ರೇಯರಲ್ಲಿ ಜ್ಞಾನದಲ್ಲೂ ಅವರು ನಮಗೆ ಪ್ರತಿ ಜ್ಞಾನದಲ್ಲೂ ಅವರು ನಮಗೆ ದಾರಿ ತೋರಿಸ್ಕೊಡ್ತಾರೆ. ಆ ನಂಬಿಕೆ, ಸ್ವಾಭಿಮಾನ ಪ್ರತಿಯೊಂದರಲ್ಲೂ ದೇವಭಕ್ತಿ ಅನ್ನೋದು ನಾನು ಪರಿಚಯ ಮಾಡಿ ಮುಂದೆ ಎದ್ದು ಬಂದಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ನಾನು ಮುನೇಶ್ವರ ಸ್ವಾಮಿನ ಸರ್ವ ಭಕ್ತಾದಿಗಳೂ ದಯವಿಟ್ಟು ಬರಬೇಕು ಅನ್ನೋದು ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತ. ಇದೇ ನಂದಿನಿ ಲೇಔಟ್ ಬಡಾವಣೆಯಲ್ಲಿ ವಾಸಿಸ್ತಾ ಇದ್ದೀನಿ. ಇಲ್ಲಿರುವ ಮುನೇಶ್ವರ ಸ್ವಾಮಿ ದೇವಸ್ಥಾನವು ಆದಿ ಕಾಲದಿಂದ ಇದ್ದಿದ್ದು. ಇಲ್ಲಿ ನಾಗರುಗಳೇ ಬಂದು ದೈವ ಸ್ವರೂಪ ಪಡೆದುಕೊಂಡು ಮುನೇಶ್ವರ ಆಗಿ ಇಲ್ಲಿ ದೇವಸ್ಥಾನ ಇದೆ. ಸುಮಾರು ವರ್ಷದಿಂದ ಇದು ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾ ಬರ್ತಿದೆ. ಇದೇ ಶಿವರಾತ್ರಿ 15/2/2026 ಭಾನುವಾರದಂದು ಇದೇ ಮಹಾಶಿವರಾತ್ರಿ 15ನೇ ವರ್ಷದ ಪ್ರಯುಕ್ತ ಇಲ್ಲಿರುವ ಲಿಂಗಕ್ಕೆ ಎಲ್ಲ ನಗರದ ನಂದಿನಿ ಲೇಔಟ್ ಬಡಾವಣೆ ಯಾರ ನಿವಾಸಿಗಳಿದ್ದಾರೆ ಪ್ರತಿಯೊಬ್ಬರು ಬಂದು ತಮ್ಮ ಕೈಯಾರೆನೇ ಹಾಲಭಿಷೇಕವನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೇನೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ
ಮುನೇಶ್ವರನ ದೇವಸ್ಥಾನದಲ್ಲಿ ವಿಜಯಕುಮಾರ ಸ್ವಾಮೀಜಿಗಳು ಇಲ್ಲಿ ಸ್ವತಃ ಎಲ್ಲರ ಕೈಯಲ್ಲೂ ಅಭಿಷೇಕ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಉದ್ದೇಶ. ಈ ನಮ್ಮ ಸ್ಕಿನ್ ಡಾಕ್ಟ್ರ್ ಇದ್ದಾರೆ, ಆ ಡಾಕ್ಟ್ರು ಅವರು ಹೋದ ವರ್ಷ ಆ ಪಂಚಲೋಹದ್ದು ವಿಗ್ರಹ ಕೊಡಿಸಿದ್ರು. ಆ ವಿಗ್ರಹಕ್ಕೆ ತಾವೇ ಬಂದು ಹಾಲು ಮೊಸರು ಜೇನುತುಪ್ಪ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಧನ ಮನ ಸಹಾಯ ಮಾಡಿ ದಯವಿಟ್ಟು ಬಂದು ನಮ್ಮ ಪಾರ್ಕಲ್ಲಿ ವಾಕ್ ಮಾಡುವ ಜನತೆಗಳಲ್ಲಿ ನಂದಿನಿ ಲೇಔಟ ಎಲ್ಲ ನಮ್ಮ ನಾಗರಿಕ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ತಾವುಗಳೆಲ್ಲರೂ ಬಂದು ನೀವುಗಳು ಸ್ವತಃನೇ ಹಾಲಿನ ಅಭಿಷೇಕ ಮಾಡ್ಬೋದು. ಆ ಅಮೃತದಲ್ಲಿ ನಿಮ್ಮ ಕೈಯ ಹಸ್ತದಿಂದ ಅಭಿಷೇಕ ಮಾಡೋದ್ರಿಂದ ಸೊ ನಿಮಗೆ ನಿಮ್ಮ ಇಚ್ಛೆ ಏನು ಕೇಳ್ಕೊತೀರ ಶಿವನಲ್ಲಿ ಅವತ್ತು ಅಸ್ತು ಅಂತಾನೆ ಶಿವ. ಆ ಭಗವಂತನಲ್ಲಿ ಕೇಳ್ಕೊಳ್ಳೋದೇನು ನಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ನಮ್ಮನ್ನ ಕಾಪಾಡಪ್ಪ ಅಂತ ಕೇಳ್ಕೊಳ್ತೀವಿ. ದೇವಸ್ಥಾನ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ, ಅಲ್ಲಿ ಸತ್ಯ ಇದೆ. ತುಂಬ ಜನ ಅಲ್ಲಿ ನಂಬಿಕೊಂಡು ಬರ್ತಾರೆ, ಬಂದು ಹೋಗ್ತಾ ಇರ್ತಾರೆ. ವರ್ಷ ಹಬ್ಬದಲ್ಲಿ ತುಂಬ ಜೋರಾಗೇ ಆಚರಿಸ್ತಾರೆ. ಈ ವರ್ಷವೂ ಸಹ ಎಲ್ಲರೂ ಬಂದು ಭಾಗವಹಿಸಿ ತಮ್ಮ ಕೈಲಾದ ಧನ ಸಹಾಯ ಆಗ್ಬೋದು, ಯಾವುದೇ ಒಂದು ಆಗ್ಬೋದು, ಬಂದು ತಾವೇ ನಿಂತು ಹಾಲು ಅಭಿಷೇಕ ಮಾಡಿ ನೀವು ಪುಣ್ಯ ಕಟ್ಕೋಬೇಕು ಅಂತೇಳಿ ಎಲ್ಲರೂ ವಿನಂತಿಸ್ತಾರೆ. ಈ ಮಹಾಶಿವರಾತ್ರಿಯ ಪ್ರಯುಕ್ತ ಈ ಮುನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಉದ್ಭವ ಮೂರ್ತಿ ಮುನೇಶ್ವರ ಸ್ವಾಮಿ. ಈ ಮುನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಶಿವಲಿಂಗ ಮತ್ತು ಮುನೇಶ್ವರ ಸ್ವಾಮಿಯ ಸ್ಥಾಪನೆ ಇರುತ್ತೆ. ಮುನೇಶ್ವರ ಸ್ವಾಮಿಯ ಸ್ಥಾಪನೆ ಆದಮೇಲೆ ಬೆಳಗಿನ ಜಾವ 7:45ಕ್ಕೆ ಮಹಾಮೃತ್ಯುಂಜಯ ಹೋಮ, ನವಗ್ರಹ ಶಾಂತಿ ಹೋಮ ಮತ್ತು ಅಘೋರ ರುದ್ರ ಹೋಮ ಇವೆಲ್ಲ ಏರ್ಪಾಡು ಮಾಡಿರ್ತೇವೆ. ಇದಾದ ನಂತರ ಮಧ್ಯಾಹ್ನ 12:30ಕ್ಕೆ ಅನ್ನದಾನ ಕಾರ್ಯಕ್ರಮವಿರುತ್ತದೆ. ಪ್ರತಿಯೊಬ್ಬರೂ ಬಂದು ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ವಿಶೇಷವೇನೆಂದರೆ ಅನ್ನದಾನ ಆದ ನಂತರ ಸಂಜೆ ಪ್ರಸಾದವಿರುತ್ತೆ, ಮತ್ತು ಸಂಜೆ ಮಕ್ಕಳಿಂದ ನೃತ್ಯ ಇರುತ್ತೆ, ಮತ್ತು ಹಾಡುಗಾರಿಕೆ ಇರುತ್ತೆ. ಅದಾದ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮವಿರುತ್ತೆ. ಎಲ್ಲದರಲ್ಲೂ ಭಕ್ತಾದಿಗಳು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಮುನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಕೇಳಿಕೊಳ್ಳುತ್ತೇನೆ.